ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಶ್ರಾವಣ ಮಾಸದ ಕೊನೆ ಶುಕ್ರವಾರದ ಅಂಗವಾಗಿ ನಗರ ಸೇರಿದಂತೆ ಬೀದರ್ ಜಿಲ್ಲೆಯ ವಿವಿಧ ಮನೆಗಳಲ್ಲಿ ಶ್ರದ್ಧಾ ಹಾಗೂ ಭಕ್ತಿಯಿಂದ ವರಮಹಾಲಕ್ಷ್ಮಿ ವಿಶೇಷ ಪೂಜೆ. ಬೀದರ್ ಜಿಲ್ಲೆಯ ಪುರಾತನ ಚಾಳಕಪುರ ಹನುಮಾನ್ ದೇವರ ದರ್ಶನ ಪಡೆದ ಸಚಿವ ಪ್ರಭು ಚವ್ಹಾಣ್. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲಾ ಕಾರ್ಯಾಲಯದ ಶಂಕುಸ್ಥಾಪನೆ ನೆರವೇರಿಸಿದ ಪಕ್ಷದ ರಾಷ್ಟ್ರೀಯ ಜೆಪಿ ನಡ್ಡಾ. ವಾಲಶ್ರೀ ಆಸ್ಪತ್ರೆಯಲ್ಲಿ ಕೋವಿಡ್ ಸೋಂಕಿತರ ಚಿಕಿತ್ಸೆಗಾಗಿ 80 ಹಾಸಿಗೆಗಳು ಮೀಸಲು. ಡಾಕ್ಟರ್ ರಜನೀಶ್ ಪಾಲೆ. ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಸೂರ್ಯಕಾಂತ್ ನಾಗರಂಪಳ್ಳಿಯವರ 52ನೇ ಹುಟ್ಟುಹಬ್ಬದ ಅಂಗವಾಗಿ ಬ್ರಿಮ್ಸ್ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಮಾಸ್ಕ್ ವಿತರಣೆ. ಚಿಕ್ಕಪೇಟೆಯಲ್ಲಿರುವ ಇಸ್ಕಾನ್ ಕೇಂದ್ರದಲ್ಲಿ ಸಡಗರ ಸಂಭ್ರಮದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಆಚರಣೆ. ಸುದ್ದಿಯ ವಿವರಗಳು. ಶ್ರಾವಣ ಮಾಸದ ಕೊನೆ ಶುಕ್ರವಾರದ ಅಂಗವಾಗಿ ಬೀದರ್ ನಗರ ಸೇರಿದಂತೆ ಬೀದರ್ ಜಿಲ್ಲೆಯ ವಿವಿಧ ಮನೆಗಳಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ವರಮಹಾಲಕ್ಷ್ಮಿಯ ಭಕ್ತರು ಕುಟುಂಬ ಸಮೇತರಾಗಿ ಬಹಳ ಶ್ರದ್ಧಾಪೂರ್ವಕವಾಗಿ ಆಚರಣೆ ಮಾಡಿ ವರಮಹಾಲಕ್ಷ್ಮಿಯ ವರ ಪಡೆದು ಪುನೀತರಾದರು. ಬೀದರ್ ನಗರದ ಸಾಯಿ ಕಾಲೋನಿಯಲ್ಲಿರುವ ಬನ್ಸಿರಾವ್ ಸೂರನ್ ಅವರ ನಿವಾಸದಲ್ಲಿ ಸಡಗರ ಸಂಭ್ರಮ ಹಾಗೂ ಹರ್ಷ ಉಲ್ಲಾಸದಿಂದ ಸೂರನ್ ಕುಟುಂಬದವರ ವರಮಹಾಲಕ್ಷ್ಮಿ ಪೂಜೆ ಮಾಡಿದರು. ಬೀದರ್ ನಗರದ ಸಾಯಿ ಕಾಲೋನಿಯಲ್ಲಿರುವ ಬನ್ಸಿರಾವ್ ಸೂರನ್ ಅವರ ನಿವಾಸದಲ್ಲಿ ಶ್ರಾವಣ ಮಾಸದ ಕೊನೆ ಶುಕ್ರವಾರದಂದು ವರಮಹಾಲಕ್ಷ್ಮಿ ಪೂಜೆ ಅಂಗವಾಗಿ ಪೂಜಾ ಮಂಟಪ ವಿಶೇಷವಾಗಿ ಅಲಂಕಾರ ಮಾಡಿ ವರಮಹಾಲಕ್ಷ್ಮಿಯ ಪೂಜೆ ಶ್ರದ್ಧಾ ಹಾಗೂ ಭಕ್ತಿಯಿಂದ ಮಾಡಲಾಯಿತು. ಮಕ್ಕಳು ಹಾಗೂ ಮಹಿಳೆಯರು ವರಮಹಾಲಕ್ಷ್ಮಿಯ ಪೂಜಾರತಿ ಮಾಡಿದರು. ಅಲ್ಲದೆ ವರಮಹಾಲಕ್ಷ್ಮಿಯ ಹಾಡುಗಳು ಹಾಡಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಸವಿತಾಬಾಯಿ ಬನ್ಸಿರಾವ್ ಸೂರನ್, ಶ್ರೀಮತಿ ಸುಪ್ರಿಯಾ ವಿಜಯಕುಮಾರ್ ಸೂರನ್, ಸುರೇಖಾ, ಶೀತಲ್, ಸುಜಾತಾ, ನಮ್ರತಾ, ಹರ್ಷ, ಆದರ್ಶ್, ಶಿವಂ, ಸಾಗರ್ ಮತ್ತು ಸೌರಭ್ ಸೇರಿದಂತೆ ಸಾಯಿ ಕಾಲೋನಿಯ ಮಹಿಳೆಯರು, ಮಕ್ಕಳು ಇದ್ದರು. ಪಶುಸಂಗೋಪನೆ, ಹಜ್ ಮತ್ತು ವಕ್ಫ್ ಹಾಗೂ ಬೀದರ್ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಚಾಳಕಪುರ ಗ್ರಾಮದ ಐತಿಹಾಸಿಕ ಪುರಾತನ ಹನುಮಾನ್ ದೇವಾಲಯಕ್ಕೆ ಭೇಟಿ ನೀಡಿ ಬಜರಂಗ ಬಲಿಯ ದರ್ಶನ ಪಡೆದು ರಾಜ್ಯದ ಜನರ ಹಾಗೂ ರೈತರ ಏಳಿಗೆಗಾಗಿ ವಿಶೇಷ ಪೂಜೆ ಅಭಿಷೇಕ ಮಾಡಿ ವಿಶ್ವದಿಂದ ಕೋವಿಡ್-19 ಕೊರೋನಾ ವೈರಸ್ ತೊಲಗಲಿ ಎಂದು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಿದರು. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಚಾಳಕಪುರ ಪ್ರಸಿದ್ಧ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದ ಪಶುಸಂಗೋಪನೆ, ವಕ್ಫ್ ಮತ್ತು ಹಜ್ ಹಾಗೂ ಬೀದರ್ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರಿಗೆ ಮಂದಿರ ಪೂಜಾರಿಗಳು ವಿಶೇಷವಾಗಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿದರು ಹಾಗೂ ಹನುಮಾನ್ ದೇವರ ಭಾವಚಿತ್ರ ನೀಡಿ ಆಶೀರ್ವದಿಸಿದರು. ಪಶುಸಂಗೋಪನೆ, ವಕ್ಫ್ ಮತ್ತು ಹಜ್ ಹಾಗೂ ಬೀದರ್ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಹನುಮಾನ್ ದೇವರಿಗೆ ವಿಶೇಷ ನಮನ ಸಲ್ಲಿಸಿ ಪೂಜೆ ಅಭಿಷೇಕ ಆರತಿ ಮಾಡಿದರು. ಈ ಸಂದರ್ಭದಲ್ಲಿ ಪಶುಸಂಗೋಪನೆ, ವಕ್ಫ್ ಮತ್ತು ಹಜ್ ಹಾಗೂ ಬೀದರ್ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಮಾತನಾಡುತ್ತಾ, ಈ ಮಂದಿರ ಬಹಳ ಪುರಾತನ ಮಂದಿರವಾಗಿ ರಾಮಭಕ್ತ ಹನುಮಾನ್ ದೇವರ ಮಂದಿರಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದಿದ್ದು ಬೀದರ್ ಜಿಲ್ಲೆ ಸೇರಿದಂತೆ ರಾಜ್ಯದ ಸಮಸ್ತ ಜನತೆಗೆ ಒಳಿತಾಗಲಿ ಹಾಗೂ ರೈತರಿಗೆ ಸಮಯಕ್ಕೆ ಉತ್ತಮ ಮಳೆಯಾಗಲಿ ಮತ್ತು ಉತ್ತಮ ಫಸಲು ಬರಲಿ ಎಂದು ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಎಂದರು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು, ಸಚಿವರ ಬೆಂಬಲಿಗರು, ಬಜರಂಗ ಬಲಿಯ ಭಕ್ತರು ಇದ್ದರು. ಸ್ವಯಂ
ಗ್ರಾಮೀಣ ಜ್ಞಾನದಲ್ಲಿ ಚಾಳಿಕ ದೇವಿ ದೊಡ್ಡ ಕಾರಣದಿಂದ ಏನಾದರೂ ವಟವಟಿನಿ ಚೀತಾರಣ ಇದ್ದಾರೆ ಅವಾಗ येषां पुरुषाणाम् येषां पशूनां माभेर्मारोमो येषां किञ्चनामतो याते रुद्रशिवा तनो शिवा विश्वा वेशजी शिवा रुद्रस्य वेशजी तया नोमणजीवसे यथा समर्षत्रिपदे चतुष्पदे विश्वं पुष्टं ग्रामे ब्रह्म सहस्राणि चालकापुर प्रसिद्ध पुरातन का मंदिर है, हमारे बजरंग बली का मंदिर है, राम भक्त हनुमान जी का मंदिर है। ये हिंदू की आस्था है और हमारे पूरे जितने हैदराबाद कल्याण कर्नाटक के जो लोग हैं, महाराष्ट्र कर्नाटक तेलंगाना से लोग आते हैं, सभी भक्तों को प्रसन्न होने वाला ये भगवान है। इस भगवान को मैं नमन करने आया हूँ। मैं इनसे प्रार्थना करता हूँ कि मेरे पितर महाजनता पे आशीर्वाद रहे, मेरे किसानों पे आशीर्वाद रहे, मेरा जिला अच्छा रहे, हर चीज़ में हमारी तरक्की हो, इतना मैं इनसे प्रार्थना करता हूँ। ಬೀದರ್ ನಗರದ ನೌಬದ್ನಲ್ಲಿ 2,50,00,000 ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾಗುತ್ತಿರುವ ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲಾ ಕಾರ್ಯಾಲಯದ ಶಂಕುಸ್ಥಾಪನೆಯನ್ನು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ.ಪಿ. ನಡ್ಡಾ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿ ಪಕ್ಷದ ಕಾರ್ಯಕರ್ತರ ಬಹುದಿನಗಳ ಕನಸು ಈಗ ನನಸಾಗುತ್ತದೆ. ಪಕ್ಷದ ಕಾರ್ಯಕರ್ತರು ಚುನಾವಣೆ ಸೇರಿದಂತೆ ವಿವಿಧ ವಿಷಯಗಳನ್ನು ಚರ್ಚಿಸಲು ಕಚೇರಿ ಸಹಕಾರಿಯಾಗಲಿದೆ ಎಂದರು. ಭಾರತೀಯ ಜನತಾ ಪಕ್ಷದ ಬೀದರ್ ಜಿಲ್ಲಾ ಕಚೇರಿಯ ಶಂಕುಸ್ಥಾಪನೆಯ ಅಂಗವಾಗಿ ನೌಬದ್ನಲ್ಲಿ ಆಯೋಜಿಸಿದ್ದ ಬಿಜೆಪಿ ಜಿಲ್ಲಾ ಕಾರ್ಯಾಲಯದ ಶಂಕುಸ್ಥಾಪನೆ ಅಂಗವಾಗಿ ಹೋಮ ಹವನ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕೋಪರೆ ದಂಪತಿಗಳು, ಪಶುಸಂಗೋಪನೆ ವಕ್ಫ್ ಮತ್ತು ಹಜ್ ಹಾಗೂ ಬೀದರ್ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್, ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ್ ಖೂಬಾ, ಬಿಜೆಪಿ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶಿವಾನಂದ ಮಠಾಳ್ಕರ್, ಈಶ್ವರ್ ಸಿಂಗ್ ಠಾಕೂರ್ ಅವರು ಪಾಲ್ಗೊಂಡಿದ್ದರು. ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ.ಪಿ. ನಡ್ಡಾ ಅವರು ನವದೆಹಲಿಯಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡುತ್ತಾ ಕೇಂದ್ರ ಗೃಹ ಸಚಿವರು ಹಾಗೂ ಪಕ್ಷದ ರಾಷ್ಟ್ರೀಯ ಮಾಜಿ ಅಧ್ಯಕ್ಷರಾದ ಅಮಿತ್ ಶಾ ಅವರ ಸಂಕಲ್ಪದಂತೆ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಕಟ್ಟಡ ಹೊಂದುತ್ತದೆ. ಇದಕ್ಕೆ ದೇಶಾದ್ಯಂತ ಬಿಜೆಪಿ ಜಿಲ್ಲಾ ಕಚೇರಿಗಳಿಗೆ ಶಂಕುಸ್ಥಾಪನೆ ಮಾಡಲಾಗುತ್ತದೆ ಎಂದರು. ಈಗಾಗಲೇ ದೇಶದಲ್ಲಿ ಸುಮಾರು 500 ಬಿಜೆಪಿ ಜಿಲ್ಲಾ ಕಚೇರಿಗಳು ಪೂರ್ಣಗೊಂಡಿವೆ. ಇನ್ನು ಸುಮಾರು 300 ಕಚೇರಿಗಳಿಗೆ ಶಂಕುಸ್ಥಾಪನೆ ಮಾಡಲಾಗುತ್ತದೆ ಎಂದರು. ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುತ್ತಾ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯಾಲಯಗಳ ಶಂಕುಸ್ಥಾಪನೆ ಕಾರ್ಯಕ್ರಮ ಅದ್ದೂರಿಯಿಂದ ನಡೆದಿದೆ ಎಂದರು. ಬಿಜೆಪಿ ಕಾರ್ಯಕರ್ತರಿಗೆ ಪಕ್ಷದ ಕಚೇರಿಯ ತೀರಾ ಅಗತ್ಯವಿದೆ. ಇದು ಈಗ ಸಾಕಾರಗೊಳ್ಳುತ್ತದೆ. ಪಕ್ಷದ ಕಾರ್ಯಕರ್ತರಿಗೆ ಪಕ್ಷದ ಕಚೇರಿಗೆ ಬಹಳ ಸಹಕಾರಿಯಾಗುತ್ತದೆ ಎಂದರು. ಪಶುಸಂಗೋಪನೆ ವಕ್ಫ್ ಮತ್ತು ಹಜ್ ಹಾಗೂ ಬೀದರ್ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ
ಪರವಾಗಿ ಬಿಜೆಪಿಯ ಬೀದರ್ ಜಿಲ್ಲಾ ಕಚೇರಿಯ ನಿರ್ಮಾಣಕ್ಕೆ ಸುಮಾರು 75 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದರು. ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ್ ಖೂಬಾ ಅವರು ಮಾತನಾಡುತ್ತಾ ಬೀದರ್ ಸೇರಿದಂತೆ ರಾಜ್ಯದ 8 ಜಿಲ್ಲೆಗಳಲ್ಲಿ ಬಿಜೆಪಿ ಜಿಲ್ಲಾ ಕಚೇರಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಪಿ ನಡ್ಡಾ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೆರವೇರಿಸಿದ್ದಾರೆ ಎಂದರು. ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ರಘುನಾಥರಾವ್ ಮಲ್ಕುಪುರಿ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯಲ್ಲಿ ಬಿಜೆಪಿಗೆ ತನ್ನದೇ ಆದ ಇತಿಹಾಸವಿದೆ ಎಂದರು. ಜನಸಂಘದಿಂದ ರಾಜ್ಯದಲ್ಲಿ 2 ಶಾಸಕರಿದ್ದರು. ಇದರಲ್ಲಿ ಬೀದರ್ ವಿಧಾನಸಭಾ ಮತಕ್ಷೇತ್ರದಿಂದ ಜನಸಂಘದಿಂದ ಆಯ್ಕೆಯಾದ ಚಂದ್ರಕಾಂತ್ ಸಿಂಧೋಲ್ ಒಬ್ಬರು. ಕರ್ನಾಟಕ ರಾಜ್ಯದಿಂದ ಕೇವಲ 6 ಜನ ಮಾತ್ರ ಲೋಕಸಭಾ ಚುನಾವಣೆಯಲ್ಲಿ ಜಯಗಳಿಸಿದ್ದರು. ಇದರಲ್ಲಿ ಬೀದರ್ ಮೀಸಲು ಲೋಕಸಭಾ ಮತಕ್ಷೇತ್ರದಿಂದ ರಾಮಚಂದ್ರ ವೀರಪ್ಪ ಒಬ್ಬರು ಎಂಬುದು ಉಲ್ಲೇಖನೀಯವಾಗಿದೆ ಎಂದರು. 2,50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಿಜೆಪಿ ಬೀದರ್ ಜಿಲ್ಲಾ ಕಚೇರಿ ನಿರ್ಮಾಣ ಮಾಡಲಾಗುತ್ತದೆ. ಕೇವಲ 10 ನಿಮಿಷಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸುಮಾರು 75,22,611 ರೂಪಾಯಿ ಸ್ವಯಂ ಪ್ರೇರಿತರಾಗಿ ದೇಣಿಗೆ ನೀಡಿ ಉದಾರತೆ ಮೆರೆದಿದ್ದಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶಿವಾನಂದ ಮಠಾಳ್ಕರ್, ಬಸವ ಕಲ್ಯಾಣದ ಮಾಜಿ ಶಾಸಕರಾದ ಮಲ್ಲಿಕಾರ್ಜುನ್ ಖೂಬಾ, ಬಿಜೆಪಿಯ ಬೀದರ್ ಜಿಲ್ಲಾ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೋರ್, ಹನುಮಂತ್ ಬುಳ್ಳ, ಉಪೇಂದ್ರ ದೇಶಪಾಂಡೆ ಅವರು ಸೇರಿದಂತೆ ಬೀದರ್ ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಕಾರ್ಯಕರ್ತರು ಇದ್ದರು. और विश्वास करता हूं कि उनके नेतृत्व में ये काम पूरे 1 साल के अंदर होगा, ऐसा मुझे पूरा विश्वास है। मित्रों, अगर हम याद करें, भारत के यशस्वी प्रधानमंत्री जी ने पदभार संभाला था और हम सबको मालूम है कि जैसा उनका कि हमें हर जिले में भारतीय जनता पार्टी का कार्यालय बनाना चाहिए, ये उनकी मन की कल्पना थी। वो चाहते हैं में हमेशा किसी भी संख्या को नापने के लिए पर मिलियन के हिसाब से उसको मापा जाता है, और जब हम पर मिलियन के हिसाब से मापते हैं तो 130 करोड़ के देश से देखा जाए तो हमारे यहाँ कोरोना के संक्रमित केसेस भी लिमिटेड हैं, इस बात की हमको ध्यान, और वो विद इन कंट्रोलेबल लिमिट्स हैं, उसको भी हमको ध्यान। प्रधानमंत्री जी ने सिर्फ हेल्थ इश्यूज को ही एड्रेस, उन्होंने इकोनॉमिक इश्यूज को भी एड्रेस। आज 1 किलो दाल प्रति माह के हिसाब से देने की व्यवस्था प्रधानमंत्री जी ने 80 करोड़ की जनता को किया है। ये हमको ध्यान, कोई भूखा न, कोई भोजन के बगैर न, इसकी व्यवस्था है। यही नहीं, 8 करोड़ बहनों को 3 महीने के लिए 3 सिलेंडर, ताकि उनका 500 रुपए 3 महीने का, यानी 1500 रुपए, ताकि महिलाएं परिवार को स्वाभिमान रुपए प्रधानमंत्री किसान सम्मान निधि के तहत किसानों को देने का काम प्रधानमंत्री, और अभी 4 दिन पहले 1700 करोड़ रुपए निकाले। ಉಳಿದಿರೋದು 67,63,53,611 ರೂಪಾಯಿ ಇನ್ನು ಆಗಿರೋದಕ್ಕೆ ಬಾಕಿ ಬರಬೇಕಾಗಿದೆ. ಹೇಳ್ತೀನಿ, ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. कि हमारे निवर्तमान अध्यक्ष जो आज भारत के गृह मंत्री हैं, उन्होंने इसको कार्यान्वित किया, उन्होंने इसको अमली जामा बनाया, और इसके स्वरूप को बनाने के लिए उन्होंने योजना भी बनाई और एक संकल्प लिया कि देश में कोई भी जिला नहीं रहेगा जहां हमारा कार्यालय नहीं।
और आज मुझे खुशी होती है आपको ये बताते हुए कि लगभग 500 कार्यालय देश में बन चुके हैं और लगभग 300 कार्यालय का कार्य चल रहा है और उस 300 में यह 9 कार्यालय भी जुड़ते हैं। इस बात को भी हमको ध्यान रखना। मैं आप सबको इस बात का विश्वास दिलाना चाहता हूं कि आने वाले समय में ये सभी कार्यालय बन करके तैयार हो गए और ये सभी कार्यालय सुसज्जित होकर के कार्य के लिए कार्यकर्ताओं को उपलब्ध है। इसकी व्यवस्था के लिए भी भारतीय जनता पार्टी ಅದ್ವಾನಿಜಿಯವರೇ ಬಂದು ಆ ಕಟ್ಟಡದ ಉದ್ಘಾಟನೆ ಮಾಡಿ ಪ್ರೇರಣಾದಾಯಕವಾದಂಥ ಮಾತನ್ನು ಹೇಳಿದ್ರು. ಯಾವ ರೀತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಲಯ ಒಬ್ಬ ಕಾರ್ಯಕರ್ತರಿಗೆ ಅತ್ಯಂತ ಅಗತ್ಯ ಇರುವಂತಹ ಒಂದು ಕೇಂದ್ರ ಅದು ಆ ಕೇಂದ್ರದಿಂದಲೇ ಎಲ್ಲ ಚಟುವಟಿಕೆಗಳು ನಡೀಬೇಕು ಅನ್ನುವಂಥದ್ದು ನಮ್ಮೆಲ್ಲ ಅಮಿತ್ ಶಾ ಜಿಯವರ ಎಲ್ಲ ಹಿರಿಯರ ಅಪೇಕ್ಷೆ ಇತ್ತು. ಅದರಂತೆ ಇವತ್ತು ಬೀದರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟೆ, ವಿಜಯಪುರ, ಚಾಮರಾಜನಗರ, ಕೋಲಾರ, ತಿಪ್ಟೂರು ಮತ್ತೆ ಉಳಿದ ಕಡೆಯೂ ಸಹ ಕಟ್ಟಡದ ಕೆಲಸ ಆಗಬೇಕು ಅಂತೇಳಿ ಪ್ರಯತ್ನವನ್ನ ನಡೆಸಿರೋದನ್ನ ಈಗಾಗಲೇ ರಾಜ್ಯದ ಅಧ್ಯಕ್ಷರು ಹೇಳಿದ್ದಾರೆ. ಪಕ್ಷದ ಚಟುವಟಿಕೆ ಇದರಿಂದ ಹೆಚ್ಚಿನ ಒತ್ತಾಸೆ ದೊರೆಯಲಿದೆ ನಾನು ಭಾವಿಸಿದ್ದೇನೆ. ಜನರ ಆಹ್ವಾನ ಸ್ವೀಕರಿಸಿ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೋಸ್ಕರ ಈ ಕೇಂದ್ರ ಸಹಕಾರಿಯಾಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತಿನ ಬೀದರ್ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯ ಭೂಮಿ ಪೂಜನ ಸಂಪನ್ನ ಆಗಿದೆ. ಈ ಭೂಮಿ ಪೂಜನ್ಗೆ ಎಲ್ಲ ಮಂಡಲಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ನಮ್ಮ MP ಸಾಹೇಬರು, MLC ಸಾಹೇಬರು, ಎಲ್ಲ ಪ್ರಮುಖ ಕಾರ್ಯಕರ್ತ ಇಲ್ಲಿ ಉಪಸ್ಥಿತ ಆಗಿದೆ. ಎಲ್ಲ ಕಾರ್ಯಕರ್ತ ಕಡೆಯಿಂದ ನಿಗೂತ ಕಾರ್ಯಾಲಯಕ್ಕೆ 75 ಲಕ್ಷ ರೂಪಾಯಿ ದೇಣಿಗೆ ಮುಖಾಂತರ ಜಮಾ ಆಗಿದೆ. ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಆಮೇಲೆ ಈ ಕಾರ್ಯಾಲಯ ಭವ್ಯ ದಿವ್ಯ ಮುಂದಿನ 15 ಆಗಸ್ಟ್ಗೆ ಈ ಕಾರ್ಯಾಲಯದಲ್ಲಿ ಧ್ವಜಾರೋಹಣ ಆಗುತ್ತೆ. ಒಂದು ಭಾಳ ಖುಷಿಯಾಗಿದೆ. ನಮ್ಮೆಲ್ಲ ಕಾರ್ಯಕರ್ತರು ಮನಸ್ಸಿನಿಂದ ಯಾರಿಗೆ ಹೇಳಿಲ್ಲ, ಸ್ವಂತಾಗಿ ದಾನ ಅವರು ನಮ್ಮನ್ನು ಕೊಟ್ಟಿದ್ದಾರೆ. ಈ ಬಿಲ್ಡಿಂಗ್ ಭವ್ಯ ದಿವ್ಯ ಆಗುತ್ತೆ. ಆಮೇಲೆ ಮುಂದಿನ ಸಮಯದಲ್ಲಿ ಈ ಬೀದರ್ ಮಹಾಜನತೆಗೆ ಅಭಿವೃದ್ಧಿಕ್ಕಾಗಿ ಈ ಕಾರ್ಯಾಲಯ ಸಜ್ಜಾಗುತ್ತೆ. ಇವತ್ತು ಕರ್ನಾಟಕದಲ್ಲಿ ಸುಮಾರು ಭಾರತೀಯ ಜನತಾ ಪಕ್ಷದ 8 ಜಿಲ್ಲೆಗಳಲ್ಲಿ ಮತ್ತು ಒಂದು ಮಂಡಲದ ಕಾರ್ಯಾಲಯದ ಶಿಲಾನ್ಯಾಸ ಮತ್ತು ಭೂಮಿ ಪೂಜನ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಬೀದರ್ನಲ್ಲಿ ಬೆಳಗ್ಗೆ ಪೂಜೆ ಮತ್ತು ಹವನದೊಂದಿಗೆ ನೆರವೇರಿಸಿ ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಭವ್ಯ ಕಾರ್ಯಾಲಯ, ಕಾರ್ಯಕರ್ತರ ನಿರ್ಮಾಣ, ಇತಿಹಾಸದ ಸಂರಕ್ಷಣೆ, ಅನೇಕ ಚಟುವಟಿಕೆಗಳನ್ನು ಸಮಾಜದಲ್ಲಿ ನಡೆಸಲಿಕ್ಕೆ ಅನುಕೂಲವಾಗುವಂಥ ಕಾರ್ಯಾಲಯವನ್ನು ನಿರ್ಮಾಣ ಆಗ್ತಿದೆ. ಆ ಕಾರಣಕ್ಕಾಗಿ ಇವತ್ತ ನಮ್ಮ ಭಾರತೀಯ ಜನತಾ ಪಕ್ಷದ ಇಲ್ಲಿ ಬಂದಿದ್ದಂಥ ನಮ್ಮೆಲ್ಲ ಪ್ರಮುಖ ಕಾರ್ಯಕರ್ತರು ಸ್ವಇಚ್ಛೆಯಿಂದ ಸುಮಾರು 75,22,211 ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅವರೆಲ್ಲರಿಗೆ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಭು ಚವ್ಹಾಣ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಒಂದು ಕಾರ್ಯಕ್ರಮವನ್ನು ನೆರವೇರಿದೆ. ಸಂಚಾಲಕರಾಗಿ ನಮ್ಮ MLCಗಳಾದಂಥ ಮಲ್ಕಾಪುರಿ ಅವರು, ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ಮಂಕಳ್ ಕರ್ಜಿಯವರು, ನಮ್ಮೆಲ್ಲ ಪ್ರಮುಖ ಕಾರ್ಯಕರ್ತರು ಇದನ್ನು ಭಾಗಿಯಾಗಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ 1 ವರ್ಷದ ಒಳಗಡೆ ಸ್ವಂತ ಕಟ್ಟಡದಲ್ಲಿ ಎಲ್ಲ ಚಟುವಟಿಕೆಗಳನ್ನು ನಡೀತವೆ ಅನ್ನುವಂಥದ್ದನ್ನು ವಿಶ್ವಾಸವನ್ನು ಎಲ್ಲರೂ ವ್ಯಕ್ತಪಡಿಸ್ತಾರೆ. ಭಾರತೀಯ ಜನತಾ ಪಕ್ಷದ ರಾಜಕೀಯ ಪುಟದಲ್ಲಿ ಇಡೀ ದೇಶದಲ್ಲಿ ಬೀದರ್ ಜಿಲ್ಲೆಗೆ ತಂದೆ ಆದಂಥ ಒಂದು ಸ್ಥಾನ ಇದೆ. ಯಾವತ್ತು ರಾಜ್ಯದಲ್ಲಿ ಜನಸಂಘದಿಂದ ರಾಜ್ಯದಲ್ಲಿ 2 MLA ಗೆದ್ದಾಗ ಬೀದರ್ನಿಂದ ಒಬ್ಬರು MLA ಗೆದ್ದಿದ್ರು. ಯಾವತ್ತು ರಾಜ್ಯದಲ್ಲಿ ಪ್ರಥಮ ಬಾರಿಗೆ 6 ಜನ MP ಆ ಸಂದರ್ಭದಲ್ಲಿ ಬೀದರ್ನಿಂದ ಒಂದು MP ಸ್ಥಾನವನ್ನು ಭಾರತೀಯ ಜನತಾ ಪಕ್ಷಕ್ಕೆ ಬೀದರ್ ಜಿಲ್ಲೆ ಕೊಟ್ಟಿತ್ತು. ಇಂಥ ಒಂದು ಕೇಸರಮಯವಾದಂಥ ಈ ಜಿಲ್ಲೆ
ಕಾರ್ಯಕರ್ತರ ಬಹುದಿನದ ಬೇಡಿಕೆಯಾಗಿತ್ತು, ತಮ್ಮದೇ ಆದಂಥ ಒಂದು ಕಟ್ಟಡನ ಆಗಬೇಕಂತೇಳಿ. ಇವತ್ತು ನಮ್ಮ ರಾಷ್ಟ್ರದ ಘಟಕದ ಸನ್ಮಾನ ಅಧ್ಯಕ್ಷರಾದಂಥ JP ನಡ್ಡಾ ಅವರ ಒಂದು ಮಾರ್ಗದರ್ಶನದಲ್ಲಿ, ನಮ್ಮ ನೆಚ್ಚಿನ ಪ್ರಧಾನಿಗಳಂಥ ನರೇಂದ್ರ ಮೋದಿಜಿಯವರ ಮಾರ್ಗದರ್ಶನದಲ್ಲಿ ಕೇಂದ್ರದ ಸಹಭಾಗಿತ್ವ, ರಾಜ್ಯದ ಸಹಭಾಗಿತ್ವದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಸ್ವಂತ ಜಿಲ್ಲಾ ಭವನದ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ JP ನಡ್ಡಾ ಅವರ ಶುಭ ಹಸ್ತದಿಂದ ಈ ಒಂದು ಶಿಲಾನ್ಯಾಸ ಉದ್ಘಾಟನೆ ಆಗಿದೆ. ನಮಗೆ ಸುಮಾರು ಈ ಕಟ್ಟಡ 2,50,00,000 ರೂಪಾಯಿ ಅಂದಾಜಿನಲ್ಲಿ ಸುಸಜ್ಜಿತ ಕಟ್ಟಡ ಭವನ ನಿರ್ಮಾಣ ಮಾಡಬೇಕು ಅನ್ನುವಂಥ ತೀರ್ಮಾನ ಆಗಿದೆ. ರಾಜ್ಯ ಮತ್ತು ರಾಷ್ಟ್ರದ ಭಾಗಿತ್ವ ಜೊತೆಯಲ್ಲಿ ಸ್ಥಳೀಯವಾಗಿ 1,25,00,000 ರೂಪಾಯಿ ನಾವು ದೇಣಿಗೆನ ಇಲ್ಲಿಂದ ಮಾಡಬೇಕಾಗಿದೆ. ಭಾಳ ಸಂತೋಷದಿಂದ ಹೇಳ್ತಾ ಇದ್ದೀನಿ ನಾನು. ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರು, ಪ್ರಮುಖ ಕಾರ್ಯಕರ್ತರು ತಮ್ಮ ಇಚ್ಛೆಯಿಂದ ಸ್ವಂತ 75,22,611 ರೂಪಾಯಿ ಒಂದು 10 ನಿಮಿಷದಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದು ನಿಜವಾಗ್ಲೂ ಒಂದೊಂದು ನಮ್ಮ ಕಾರ್ಯಕರ್ತರು ಹೆಮ್ಮೆ ಪಡುವಂಥ ವಿಷಯ. ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ಸಮಾಜದಲ್ಲಿರುವಂಥ ಗಣ್ಯ ವ್ಯಕ್ತಿಗಳ ಜೊತೆಯಲ್ಲಿ ಸಂಪರ್ಕ ಮಾಡಿ ಉಳಿದಂಥ ದುಡ್ಡನ್ನು ಜೋಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಮುಂದಿನ 15ನೇ ಆಗಸ್ಟ್, ಅಂದರೆ ಇವತ್ತು 14ನೇ ಆಗಸ್ಟ್, ನಾಳೆ 15ನೇ ಆಗಸ್ಟ್, ಮುಂದಿನ ಸ್ವಾತಂತ್ರ್ಯ ದಿನಾಚರಣೆಯನ್ನು ಭಾರತೀಯ ಜನತಾ ಪಕ್ಷದ ಸ್ವಂತ ಕಟ್ಟಡದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಧ್ವಜಾರೋಹಣೆ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ಕಳೆದ ತಿಂಗಳು ಜುಲೈ 21ರಿಂದ ಬೀದರ್ ಜಿಲ್ಲೆಯ ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದಾಗಿರುವ ಬೀದರ್ ನಗರದ ವಾಲಶ್ರೀ ಆಸ್ಪತ್ರೆಯು ಕೋವಿಡ್-19 ಕೊರೋನಾ ಸೋಂಕಿತರ ಚಿಕಿತ್ಸೆಗಾಗಿ ಮೊಟ್ಟಮೊದಲ ಬಾರಿಗೆ ಮುಂದೆ ಬಂದು ಬೀದರ್ ಜಿಲ್ಲಾಡಳಿತದೊಂದಿಗೆ ಕೈ ಮಿಲಾಯಿಸಿತು. ಈಗ ಮತ್ತೆ ವಾಲಶ್ರೀ ಆಸ್ಪತ್ರೆಯು ಕೋವಿಡ್-19 ಕೊರೋನಾ ಸೋಂಕಿತರ ಚಿಕಿತ್ಸೆಗಾಗಿ ಆಸ್ಪತ್ರೆ ICU ವಾರ್ಡ್ನಲ್ಲಿ ಸುಮಾರು 80 ಹಾಸಿಗೆಗಳು ಮೀಸಲಿಟ್ಟಲು ನಿರ್ಧರಿಸಿ ಬೀದರ್ ಜಿಲ್ಲೆಯಲ್ಲಿ ಹೊಸದೊಂದು ದಾಖಲೆ ಮಾಡಿದೆ. ಬೀದರ್ ನಗರದ ವಾಲಶ್ರೀ ಆಸ್ಪತ್ರೆಯಲ್ಲಿ ಆರಂಭಿಸಲಾದ ಕೋವಿಡ್ ಲಕ್ಷಣ ರಹಿತ ಸೋಂಕಿತರ ಚಿಕಿತ್ಸೆ ವಾರ್ಡ್ ಉದ್ಘಾಟಿಸಿ ಮಾತನಾಡಿದ ಪಶುಸಂಗೋಪನೆ, ಹಜ್ ಮತ್ತು ವಕ್ಫ್ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರು, ಇಡೀ ವಿಶ್ವವನ್ನು ಕಾಣುತ್ತಿರುವ ಕೋವಿಡ್-19 ವೈರಾಣು ವಿರುದ್ಧದ ಹೋರಾಟದಲ್ಲಿ ಬೀದರ್ ನಗರದ ವಾಲಶ್ರೀ ಆಸ್ಪತ್ರೆಯು ಜಿಲ್ಲಾ ಆಡಳಿತದೊಂದಿಗೆ ಕೈ ಜೋಡಿಸಿರುವುದು ಮಾದರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಲ್ಯಾಣ ಕರ್ನಾಟಕದಲ್ಲಿ ಕೋವಿಡ್-19 ಚಿಕಿತ್ಸೆಗೆ ಮುಂದೆ ಬಂದ ಮೊದಲ ಖಾಸಗಿ ಆಸ್ಪತ್ರೆ ಎಂಬ ಹೆಗ್ಗಳಿಕೆ ವಾಲಶ್ರೀ ಆಸ್ಪತ್ರೆಯಾಗಿದೆ. ಸಾಮಾಜಿಕ ಕಾಳಜಿಯೊಂದಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಮಾದರಿಯಾಗಿದೆ ಎಂದು ಸಚಿವರು ಶ್ಲಾಘಿಸಿದರು. ಕೋವಿಡ್ ನಿಯಂತ್ರಣಕ್ಕೆ ಖಾಸಗಿ ಆಸ್ಪತ್ರೆಗಳು ಸಹಕರಿಸಬೇಕೆಂದು ಮನವಿ ಮಾಡಿದೆ. ಇದಕ್ಕೆ ಸಂಬಂಧಿಸಿದ ವಾಲಶ್ರೀ ಆಸ್ಪತ್ರೆ ಚೇರ್ಮನ್ ಡಾಕ್ಟರ್ ರಜನೀಶ್ ವಾಲಿ ಅವರು ಜುಲೈ 21ರಂದೇ ಕೋವಿಡ್ ಚಿಕಿತ್ಸೆ ಆರಂಭಿಸಿದ್ದಾರೆ. ಅವರಲ್ಲಿನ ಸಾಮಾಜಿಕ ಕಾಳಜಿ ಅನುಕರಣೀಯವಾಗಿದೆ ಎಂದು ಸಚಿವರು ಹೇಳಿದರು. ವಾಲಶ್ರೀ ಆಸ್ಪತ್ರೆಯಲ್ಲಿ ಮುಂಚೆ 25 ಹಾಸಿಗೆಗಳನ್ನು ಕೋವಿಡ್ ಚಿಕಿತ್ಸೆಗೆ ಮೀಸಲಿಡಲಾಗಿತ್ತು. ನಂತರ 40 ಬೆಡ್ ಮೀಸಲಿಡಲಾಯಿತು. ಇದೀಗ ಇನ್ನು 40 ಹಾಸಿಗೆ ಮೀಸಲಿಟ್ಟಿರುವುದು ತಿಳಿದು ಸಂತೋಷವಾಯಿತು. ಕೋವಿಡ್ನಿಂದಾಗಿ ಕಷ್ಟದಲ್ಲಿ ಸಿಲುಕಿರುವ ಜನರಿಗೆ ಇದರಿಂದ ತುಂಬಾ ಅನುಕೂಲವಾಗಲಿದೆ. ವೆಂಟಿಲೇಟರ್ ಸಹಿತ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಈ ಆಸ್ಪತ್ರೆಯಲ್ಲಿ ಗುಣಮುಖರಾಗುತ್ತಿರುವ ಪ್ರಮಾಣ 85% ಅತ್ಯಂತ ಮಹತ್ವದ ಸಂಗತಿ. ಇದರಲ್ಲಿ ಆಸ್ಪತ್ರೆಯ ಆಡಳಿತ ವರ್ಗದ ಮತ್ತು ಚಿಕಿತ್ಸೆ ನೀಡುತ್ತಿರುವ ವೈದ್ಯರ ಶ್ರಮ ಹೆಚ್ಚಿದೆ ಎಂದು ಸಚಿವರಾದ ಪ್ರಭು ಚವ್ಹಾಣ್ ಅಭಿಪ್ರಾಯಪಟ್ಟರು. ಜನಪರ ಕಾಳಜಿಯೊಂದಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ವಾಲಶ್ರೀ ಆಸ್ಪತ್ರೆಗೆ ಅಗತ್ಯ ಸಹಕಾರ ನೀಡಲಾಗುತ್ತದೆ. ಆಸ್ಪತ್ರೆಗೆ ಬರುವ ದಾರಿಯು ಸಂಪೂರ್ಣವಾಗಿ ಕಟ್ಟಿರುವುದು ಗಮನಕ್ಕೆ ಬಂದಿದೆ. ತಕ್ಷಣ ನಗರಸಭೆ ವತಿಯಿಂದ ರಸ್ತೆ ನಿರ್ಮಿಸಿಕೊಡಲಾಗುತ್ತದೆ ಎಂದು ಭರವಸೆ ನೀಡಿದರು. ವಾಲಶ್ರೀ ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ರಜನೀಶ್ ವಾಲಿ ಕೋವಿಡ್ ಸೋಂಕಿತರಿಗೆ ನೀಡಲಾಗುತ್ತಿರುವ ಚಿಕಿತ್ಸೆ ಕುರಿತು ಮಾಹಿತಿ ನೀಡಿದರು. ಆಸ್ಪತ್ರೆಯಲ್ಲಿನ 100 ಬೆಡ್ ಪೈಕಿ 80 ಬೆಡ್ಗಳನ್ನು ಕೋವಿಡ್ ಚಿಕಿತ್ಸೆಗೆ ಮೀಸಲಿಡಲಾಗಿದೆ. 40 ಬೆಡ್ಗಳು ICU ಸೌಲಭ್ಯ ಹೊಂದಿವೆ. ಲಕ್ಷಣ ರಹಿತ ಸೋಂಕಿತರ ಚಿಕಿತ್ಸೆಗಾಗಿ ಇನ್ನು 40 ಬೆಡ್ ಮೀಸಲಿಟ್ಟಿದ್ದು ಇಂದಿನಿಂದಲೇ ಚಿಕಿತ್ಸೆ ಆರಂಭಿಸಲಾಗಿದೆ ಎಂದರು. ಜಿಲ್ಲಾ ಆಸ್ಪತ್ರೆಯಲ್ಲಿ ಬೆಡ್ ಭರ್ತಿಯಾಗಿ ಅಲ್ಲಿಂದ ಸೋಂಕಿತರನ್ನು ರೆಫರ್ ಮಾಡಿದ್ದಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ವಾಲಶ್ರೀ ಆಸ್ಪತ್ರೆಯಲ್ಲಿ ಕೋವಿಡ್ ಸೋಂಕಿತರಿಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಸೋಂಕಿತರು ಗುಣಮುಖರಾಗುತ್ತಿರುವ ಪ್ರಮಾಣ 85%. ಕೋವಿಡ್ ಸೋಂಕಿತರನ್ನು ಕಾಳಜಿಯಿಂದ ನೋಡಿಕೊಳ್ಳಲಾಗುತ್ತದೆ ಎಂದರು. ವಾಲಶ್ರೀ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಖಾಜಾ ಮೈನುದ್ದೀನ್ ಅವರು ಮಾತನಾಡುತ್ತಾ, ಇಲ್ಲಿವರೆಗೆ 94 ಸೋಂಕಿತರು ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ ಎಂದು ತಿಳಿಸಿದರು. ಸೋಂಕಿತರ ರಿಕವರಿ ಪ್ರಮಾಣ 85%. ಇತರ ಆಸ್ಪತ್ರೆಗಳಿಗೆ ಹೋಲಿಸಿದಲ್ಲಿ ಇದೊಂದು ಮಹತ್ವದ ಸಾಧನೆ ಎಂದರು. ವಾಲಶ್ರೀ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸೋಂಕಿತರ ಸಂಬಂಧಿ ಅಖಿಲ್ ಸಾಜಿದ್ ಮಾತನಾಡಿ, ಚಿಕಿತ್ಸಾ ಸೌಲಭ್ಯ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಉಸಿರಾಟ ಮತ್ತಿತರ ಗಂಭೀರ ಸಮಸ್ಯೆಗಳಿಂದ ನರಳುತ್ತಿದ್ದ 90 ಸೋಂಕಿತರು ಈಗ ಆಸ್ಪತ್ರೆಗೆ ದಾಖಲಾಗಿದ್ದರು. ಇವರಲ್ಲಿ 87 ಜನ ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ. ಇನ್ನು 40 ಬೆಡ್ಗಳನ್ನು ಕೋವಿಡ್ ಚಿಕಿತ್ಸೆಗೆ ಮೀಸಲಿಟ್ಟ ಆಡಳಿತ ವರ್ಗದ ಕ್ರಮ ಮಾದರಿ ಆಗಿದೆ ಎಂದು ಡಾಕ್ಟರ್ ನಾಗರಾಜ್ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ರಾಜಶೇಖರ್ ಸೇಡಂಕರ್, ಆದಿಶ್ ವಾಲಿ,
IMA ಅಧ್ಯಕ್ಷ ಡಾಕ್ಟರ್ VV ನಾಗರಾಜ್, ಡಾಕ್ಟರ್ ಖಾಜಾ, MSIL ನಿರ್ದೇಶಕ ಬಾಬುವಾಲಿ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಬಾಬುರಾವ್ ಕಾರ್ಬರಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಇಲ್ಲ ಒಂದೆರಡು ಹಾಸ್ಪಿಟಲ್ ಬಗ್ಗೆ ಹೇಳ್ತೀನಿ ಇಲ್ಲಿಂದ ಹೊರಗೆ ಫಸ್ಟ್. ಸರಿ ಡಾಕ್ಟರ್ ಸೇಡಮ್ ಕರೆ, ಡಾಕ್ಟರ್ ಡಾಕ್ಟರ್ ನಾಗರಾಜ್ ಸರ್, ಒಂದೆರಡು ಸ್ವಲ್ಪ ಎಲ್ಲ ದೂರ ಇದೆ ಸರ್. ಟೋಟಲ್ 100 ಬೆಡ್ಡೆಡ್ ಹಾಸ್ಪಿಟಲ್ ಇದೆ. ಇದರಲ್ಲಿ ಈಗ ಮೊದಲು 25 ಬೆಡ್ ಕೊಟ್ಟಿದ್ದೇವೆ ಹೇಳಿದ ಮೇಲೆ, ಈಗ ಆಮೇಲೆ 40 ಬೆಡ್ ಮಾಡಿದ್ವಿ. ಈಗ ಟೋಟಲ್ 80 ಬೆಡ್ ಮಾಡಬೇಕಲ್ಲ ಇವತ್ತು ನಿಮ್ಗೆ ಹಾಸ್ಪಿಟಲಿಂದ. ಅರ್ಧಾಗ 40 ICU ಬೆಡ್ಸ್, ICU ಅಂದರೆ ವಿತ್ ಆಕ್ಸಿಜನ್ ಮಾನಿಟರ್ ಎಲ್ಲ ಇದ್ದಿದ್ದು. 40 ಬೆಡ್ಡು ಅಂದರೆ ನಾರ್ಮಲ್ ಈಗ ಸಿಂಟಮ್ಸ್ ಇರಲ್ಲ ನೋಡ್ರಿ, ಅಸಿಂಟಮೆಟಿಕ್ ಅವ್ರ ಸಲಕ್ಕೆ 40 ಬೆಡ್, ಟೋಟಲ್ 80 ಬೆಡ್ ಆ ಥರ ಮಾಡ್ತಾರೆ. ಅದು ಇವತ್ತಿಂದ ಸ್ಟಾರ್ಟ್ ಮಾಡ್ಲಾಗ್ತೀವಿ. ಮತ್ತೆ ತಾವು ನಮ್ಮ ಮನವಿಗೆ ಏನು ಮಾಡ್ತೀರಿ ಇಲ್ಲ ಕೊಟ್ಟಿದ್ದೀರಿ, ತಮಗೆ ಧನ್ಯವಾದಗಳು, ಅಭಿನಂದನೆಗಳು ಇಲ್ಲ ಮಾಧ್ಯಮತೆ ಪರವಾಗಿ ಅನುಸರಿಸ್ತೀವಿ. ನಮ್ಮ ಆವಾಜ್ ಆಯಿತು, ತಾವು ಕೊಟ್ಟಿರಿ, ತಾವು ಶುರುವಾತ್ ಮಾಡಿದ್ದೀರಿ, ಸ್ಟಾರ್ಟ್ ಮಾಡಿದ್ದೀರಿ, ಅದು ಒಳ್ಳೆ ಬೆಳವಣಿಗೆ. ಡಿಸ್ಟ್ರಿಕ್ಟ್ನಲ್ಲಿ ಮಾದರಿ ಹಾಸ್ಪಿಟಲ್ ಮಾಡಿದ್ರಿ ಕೋವಿಡ್-19. ಎಸ್ ಸರ್, ಥ್ಯಾಂಕ್ ಯು ಸರ್. ಎಲ್ಲ ಸರ್ ಈ ಕಡೆ ಬರ್ರಿ ಸರ್, ನೀವು ಈ ಕಡೆ ಬರ್ರಿ. ಹಾಂ ಬರ್ರಿ ಸರ್. ಬೆಸ್ಟ್ ಸರ್. ನಾಳೆ 15 ಆಗಸ್ಟ್ ಇದೆ. 15 ಆಗಸ್ಟ್ ಎಲ್ಲರಿಗೂ ಶುಭಾಶಯಗಳು. ದೇಶದಲ್ಲಿ ವಿಶ್ವದಲ್ಲಿ ಕೋವಿಡ್-19 ಕೊರೋನಾ ಮಹಾಮಾರಿ ತೇಜ್ಗತಿನ ಪ್ರಸಾರ ಆಗ್ತಾ ಇದೆ. ಕರ್ನಾಟಕದಲ್ಲಿ ಕೂಡ 2 ಲಕ್ಷ ಮೇಲೆ 2 ಲಕ್ಷ ಸಮೀಪ ಆಗಿದೆ. ಬೀದರ್ ಜಿಲ್ಲೆಯಲ್ಲಿ ಕರೋನಾ ಮಹಾಮಾರಿ ವೈರಸ್ ಎಲ್ಲ ತಾಲೂಕಿನಲ್ಲಿ ಡೈಲಿ ಜಾಸ್ತಿ ಪಾಸಿಟಿವ್ ಬಂದಿದೆ. ಸರ್ಕಾರ ಕಡೆಯಿಂದ ಹಾಸ್ಪಿಟಲ್ ಇದೆ, ಬಟ್ ಜಾಗ ಕಡಿಮೆ ಆಗ್ತಾ ಇದೆ. ಅದಕ್ಕಾಗಿ ನಾನು DC ಸಾಹೇಬರು ಎಲ್ಲರೂ ತಗೊಂಡು ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಗೆ ಮನವಿ ಮಾಡಿದ್ದೀನಿ. ಈ ಮನವಿಗೆ ಅವರು ಸಪೋರ್ಟ್ ಮಾಡಿ ವಾಲಿ ಹಾಸ್ಪಿಟಲ್ ಬೀದರ್ನಲ್ಲಿ ರಜನೀಶ್ ವಾಲಿ ಅವರು 80 ಬೆಡ್ ನಮ್ಮದು ಕೊಟ್ಟಾರ. ಎಲ್ಲ ಹಾಸ್ಪಿಟಲ್ಸ್ ಮಾಡಿದೆ, ಏನೇನು ಬೇಕು ಎಲ್ಲ ಅವರು ನಮ್ಗೆ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಕಡೆಯಿಂದ, ಬೀದರ್ ಮಹಾಜನತೆ ಕಡೆಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಆಮೇಲೆ ತಾವು ಈ ಒಳ್ಳೆ ಕೆಲಸ ಮಾಡಿದಿರಿ. ಡಾಕ್ಟರ್ ಈಸ್ ಗಾಡ್. ನಾನು ಡಾಕ್ಟರ್ಗೆ ದೇವರ ರೂಪ ನೋಡ್ತಾ ಇದ್ದೀವಿ. ಈ ಕೆಲಸ ಭಾಳ ಒಳ್ಳೆಯ ಕೆಲಸ. ದಾಸೋ ಆಮೇಲೆ ಡಾಕ್ಟರ್ ಜಗತ್ತಿನಲ್ಲಿ ದೊಡ್ಡ ಕೆಲಸ ಪೈಕಿ ತಾವು ಈ ಹಾಸ್ಪಿಟಲ್, ತಾವು ಪ್ರೈವೇಟ್ ಹಾಸ್ಪಿಟಲ್ ನಮ್ಮ ಸರ್ಕಾರಕ್ಕೆ ಕೊಟ್ಟಿದ್ದೀರಿ, ಹೆಲ್ಪ್ ಮಾಡಿದ್ದೀರಿ. ಸಲುವಾಗಿ ತಮ್ಮದು ವಾಪಸ್ ಒನ್ಸ್ ಮೋರ್ ಅಭಿನಂದನೆ. ಆಮೇಲೆ ಇಲ್ಲಿ ಎಲ್ಲ
ICU ವಾರ್ಡ್ ಇದೆ, ಡಾಕ್ಟರ್ ಎಲ್ಲ ಸೆಟ್ ಅವ್ರ ಕಡೆ ಇದೆ. ತಮ್ಮ ನಾನು ಸರ್ಕಾರ ಕಡೆಯಿಂದ ತರಿಸ್ತೀನಿ. ಆಮೇಲೆ ಮುಂದೆ ಕೂಡ ಜರೂರತ್ ಬಿದ್ದರೆ ತಾವು ಎಟ್ಟಿ ಕೊಡ್ರಿ, 100 ಇದೆ, ಅವು ಭೀ ನಮ್ಮದು ಕೊಡಬೇಕಾ, ದೊಡ್ಡ ಮನಸ್ಸು ಮಾಡ್ತಾ ಇದ್ದೀರಿ. ಆಮೇಲೆ ನಾನು ಎಲ್ಲ ಕೋವಿಡ್-19 ಸಲುವಾಗಿ ಕೆಲಸ ಮಾಡ್ತಾಯಿದ್ದೀವಿ. ಪ್ರಧಾನಮಂತ್ರಿಜಿ ಅವರು, ಮುಖ್ಯಮಂತ್ರಿಜಿ ಅವರು ಎಲ್ಲರೂ ಮಾಡ್ತಾಯಿದ್ದಾರೆ. ಬಟ್ ಮಹಾನ್ ಜನತಾ ಅವ್ರ ಒಳಗೆ ಅವೇರ್ನೆಸ್ ಆಗಬೇಕು. ಅವ್ರು ಯಾರಿಗೂ ಭಯ ಇಲ್ಲ. ಮಾಸ್ಕ್ ಹಾಕಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಆಮೇಲೆ ಮೀಡಿಯಾ ಅವರು ಈ ಕೊರೋನಾ ಮಹಾಮಾರಿಗೆ ಅವರು ಕೂಡ ಭಾಳ ಸಪೋರ್ಟ್ ಮಾಡ್ತಾರೆ. ಅವರು ಕೂಡ ಧನ್ಯವಾದ ಸಲ್ಲಿಸ್ತೀನಿ. ಆಮೇಲೆ ಮುಂದೆ ಕೂಡ ತಾವು ಹಿಂಗೆ ನಮ್ಮ ಬೀದರ್ ಮಹಾಜನತೆಗೆ ತಾವು ಏನೇ ಮಾಡಿರಿ, ನಾನು ಕೂಡ ಸೇವಕನಾಗಿ ಬೀದರ್ ಅಭಿವೃದ್ಧಿ ಸಲುವಾಗಿ ನಾನು 24/7 ಉಪಲಬ್ಧ ಇರ್ತೀನಿ. ನಾವು ಹೋದ ತಿಂಗಳು 21ನೇ ತಾರೀಕಿಗೆ ಕೋವಿಡ್ ಸಲಗೆ ಬೀದರ್ನಾಗ ಫಸ್ಟ್ ಮುಂದೆ ಬಂದು DC ಸಾಹೇಬ್ರಿಗೆ ಅಪ್ರೋಚ್ ಆಗಿ ನಾವು 25 ಬೆಡ್ಸು ICU ಬೆಡ್ಸ್ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿಂದ DC ಸಾಹೇಬ್ರು ಬಂದು ವಿಸಿಟ್ ಮಾಡಿ ನಮಗೆಲ್ಲ ಹೇಳಿದ್ರು ಮಾಡಿ ಸ್ಟಾರ್ಟ್ ಮಾಡಿ ಅಂಥೇಳಿ. ಅಲ್ಲಿಂದ ಡೈಲಿ ಈಗ ಕೋವಿಡ್ ಜಾಸ್ತಿ ಆಗೋಸ್ಕರ ನಾವು 40 ICU ಬೆಡ್ ಮಾಡಿ 40 ಅಸಿಂಥಮೆಟಿಕ್ ಸಲುವಾಗಿ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಟೋಟಲ್ 80 ಬೆಡ್ ಕೋವಿಡ್ಸ್ಗೋಸ್ಕರ ಇರ್ತಾಯಿದ್ದೀವಿ. ಇಲ್ಲಿ ಒಂದು ವಿಶೇಷತೆ ಇಲ್ಲಿ ವಾಲಿಶ್ರೀ ಹಾಸ್ಪಿಟಲಲ್ಲಿ ಏನಂದರೆ ಎಲ್ಲರೂ ಅಸಿಂಪ್ಟಮ್ಯಾಟಿಕ್ ತೊಗೊಂಡಿದ್ದಾರೆ. ಇಲ್ಲಿ ಪ್ರತಿಯೊಂದು ಪೇಷಂಟಲ್ಲಿ ಸಿಂಪ್ಟಮ್ಸ್ ಇದೆ ಮತ್ತು ಎಲ್ಲರಿಗೂ ಮೆಜಾರಿಟಿ ಅಂದರೆ 90% ಜನಕ್ಕೆ ಇಲ್ಲಿ ಆಕ್ಸಿಜನ್ ಕೊರತೆಯಿಂದ ಬಂದವರು, ಶ್ವಾಸಕೋಶದ ತೊಂದರೆ ಇರೋರು ಬಂದಿದ್ದಾರೆ. ಅದರಲ್ಲಿ 87% ರಿಕವರಿ ಕೊಡೋದು ಒಂದು ಸಣ್ಣ ಮಾತಲ್ಲ, ಯಾಕಂದರೆ ದೊಡ್ಡ ದೇಶದಲ್ಲೇ ಇದು 68 ಇದೆ. ಈಗ ಈ ಹಾಸ್ಪಿಟ್ಲಲ್ಲಿ 87% ರಿಕವರ್ ಆಗಿ ಹೋಗ್ತಾ ಇದ್ದಾರೆ. ಇದು ತುಂಬ ಹೆಮ್ಮೆ ಮಾತು. ಸೊ ಇದು ಈ ಥರನೇ ಹೆಂಗೆ ಮುಂದುವರಿಲಿ. ಮತ್ತು ಇನ್ನೂ 40 ಬೆಡ್ಡನ್ನು ಅಸಿಂಪ್ಟಮ್ಯಾಟಿಕ್ಗಳಿಗೆ ಅಂದರೆ ಜನ ಸಿಂಪ್ಟಮ್ಸ್ ಕಮ್ಮಿ ಇರೋರಿಗೆಲ್ಲ ಒಂದು ಅರೇಂಜ್ಮೆಂಟ್ ಆಗಿದೆ ಇಲ್ಲಿ. ಸೊ ಎಲ್ಲರೂ ಇದು ಸದುಪಯೋಗ ಪಡ್ಕೋಬೇಕಂತ ನಿಮ್ಮಲ್ಲೆಲ್ಲರಿಗೂ ಪ್ರಾರ್ಥನೆ. ವಾಲಿಶ್ರೀ ಹಾಸ್ಪಿಟಲಲ್ಲಿ ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂತ ಕೆಲಸ ಮಾಡ್ತಾ ಇದ್ದೀವಿ. ಈಗ ನಾವು 21st ಲಾಸ್ಟ್ ಮಂತಿಂದ ನಾವು ಕೋವಿಡ್ ಹಾಸ್ಪಿಟಲ್ ಸ್ಥಾಪನೆ ಮಾಡಿದ್ವಿ. ತುಂಬ ಪ್ರಮಾಣದಲ್ಲಿ ಪೇಷಂಟ್ ಬರ್ತಾ ಇದ್ದಾರೆ. ಆಲ್ರೆಡಿ ನಾವು 94 ಪೇಷಂಟನ್ನಾಗಿ ಸಕ್ಸಸ್ಫುಲ್ಲಾಗಿ ಡಿಸ್ಚಾರ್ಜ್ ಮಾಡಿದ್ದೀವಿ. ಸ್ಟಿಲ್ 20+ ಪೇಷಂಟ್ಸ್ ಅಡ್ಮಿಟ್ ಇದೆ ನನ್ನ ಹತ್ರ. ಪ್ಲಸ್ ಇವತ್ತಿಂದ ನಾವು ಮತ್ತೆ 40 ಹಾಸಿಗೆ ಹೆಚ್ಚಿಗೆ ಮಾಡಿ ಎಸಿಂಪ್ಟಮೆಟಿಕ್ ಪೇಷಂಟ್ಸ್ನ ಇಡೋದು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಎಲ್ಲರೂ ಚೆನ್ನಾಗಿದ್ದಾರೆ. ನಮ್ಮ ಕಡೆಯಿಂದ ಎಲ್ಲ ಕರ್ತವ್ಯಗಳು ಮಾಡ್ತಾಯಿದ್ದೀವಿ. ಡೆತ್ ರೇಟ್ಸ್ ಭಾಳ ಕಡಿಮೆ ಇದೆ ನಮ್ಮ ಹತ್ರ. more than 85% ರಿಕವರಿ ರೇಟ್ ಇದೆ. ಸೊ ತಾವೆಲ್ಲ ಇದ್ರದ್ದು ಸದುಪಯೋಗ ಪಡ್ಕೋಬೇಕು. देखिए मैं हमना से आया हूँ, नूर खां अखाड़े से रहता हूँ. मेरे भाई साहब अब्दुल अहद साहब और मेरी भाभी साजिदा बेगम सुल्ताना यहाँ पर ही एडमिट से मैं आया था देखने के लिए. अल्लाह के फजल से एक रिकवरी अच्छा है. डॉक्टरों की भी और स्टाफ की भी हर चीज़ की सहूलत अच्छी है. और ज़्यादा से ज़्यादा डॉक्टर साहब का मैं शुक्रगुजार हूँ कि देखभाल के लिए अच्छे जल्द से जल्द भेजे. और इसके बाद अब मेरी अहलिया को लेकर आया हूँ मैं यहाँ पर. अहलिया को भी लाइए 7वां दिन है और अल्लाह के फजल से देखभाल अच्छी है. जब भी मिलता हूँ आपसे तो आप आके बोलते हैं रिकवरी हो रहा है. और अल्लाह के फजल से पहले को आपको बेहतर है. मैं सब स्टाफ का और मैन्युफैक्चरिंग का सबका शुक्रिया अदा करते हुए मैं अपना यहाँ ख़त्म कर देता हूँ. ಡಾಕ್ಟರ್ ಗುರುಪಾದಪ್ಪ ನಾಗರಂಪಳ್ಳಿ ಫೌಂಡೇಶನ್ ಅಧ್ಯಕ್ಷರು, ಡಾಕ್ಟರ್ ಗುರುಪಾದಪ್ಪ ನಾಗರಂಪಳ್ಳಿ ಬಹುರಾಜ್ಯ ಸಹಕಾರಿ ಆಸ್ಪತ್ರೆ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಬೀದರ್ ಜಿಲ್ಲೆ ಯುವಕರ ಕಣ್ಮಣಿ ಹಾಗೂ ಜನಮೆಚ್ಚಿನ ಜನನಾಯಕ ಸೂರ್ಯಕಾಂತ್ ನಾಗರಂಪಳ್ಳಿಯವರ 52ನೇ ಜನ್ಮ ದಿನಾಚರಣೆ ಅಂಗವಾಗಿ ಬೀದರ್ ನಗರದ ಬ್ರಿಮ್ಸ್ ಬೋಧಿಗಾ ಆಸ್ಪತ್ರೆಯ ಡಿ ಗ್ರೂಪ್ ನೌಕರರು ಮತ್ತು ಬಡ ರೋಗಿಗಳಿಗೆ ಉಚಿತವಾಗಿ ಮಾಸ್ಕ್ ವಿತರಣೆ ಮಾಡಲಾಯಿತು. ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷರಾದ ಫರ್ನಾಂಡಿಸ್ ಹಿಪ್ಪುಳಗ ಅವರು ಮಾತನಾಡುತ್ತಾ, ರಾಜ್ಯದ ಜನತೆ, ಯುವಕರ ಕಣ್ಮಣಿ ಹಾಗೂ ಸಮಾಜ ಸೇವಕರಾದ ಸೂರ್ಯಕಾಂತ್ ನಾಗರಂಪಳ್ಳಿ ಅವರ 52ನೇ ಜನ್ಮ ದಿನಾಚರಣೆ ಅಂಗವಾಗಿ ಬೀದರ್ ನಗರದ ಬ್ರಿಮ್ಸ್ ಬೋಧಿಕಾ ಆಸ್ಪತ್ರೆ ಡಿ ಗ್ರೂಪ್ ಸಿಬ್ಬಂದಿಗಳಿಗೆ ಮಾಸ್ಕ್ ವಿತರಣೆ ಮಾಡಲಾಗುತ್ತದೆ. ಅಲ್ಲದೆ ಬೀದರ್ ನಗರದ ವಿವಿಧೆಡೆ ಬಡ ಜನರಿಗೆ ಕೋವಿಡ್-19 ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಮಾಸ್ಕ್ ವಿತರಣೆ ಮಾಡಲಾಗುತ್ತದೆ ಎಂದರು. ಕರ್ನಾಟಕ ದಲಿತ ರಕ್ಷಣೆ ವೇದಿಕೆಯ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಅಂಬದಾಸ್ ಗಾಯಕ್ವಾಡ್ ಅವರು ಮಾತನಾಡುತ್ತಾ, ರಾಜ್ಯದ ಜನ ಮೆಚ್ಚಿದ ನಾಯಕ ಸೂರ್ಯಕಾಂತ್ ನಾಗರಂಪಳ್ಳಿ ಅವರ 52ನೇ ಜನ್ಮ ದಿನಾಚರಣೆ ಅಂಗವಾಗಿ ಬೀದರ್ ನಗರದ ಬ್ರಿಮ್ಸ್ ಬೋಧಿಕಾ ಆಸ್ಪತ್ರೆಯಲ್ಲಿ ಮಾಸ್ಕ್ ವಿತರಣೆ ಮಾಡಲಾಗುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ವೀರ್ ಶೆಟ್ಟಿ ಪಾಟೀಲ್ ಸೇರಿದಂತೆ ಮುಂತಾದವರು ಇದ್ದರು.
ಕಡೆ ನಿಂದ್ರಿ ಈ ಕಡೆ ಹೋದ್ರೆ ಆ ಕಡೆ ಹೋಗ್ತಾರ ಆ ಕಡೆ ಹೋದ್ರಿ ಅಣ್ಣ ಬರ್ರಿ ಅಣ್ಣ ಸೆಕ್ಯೂರಿಟಿ ಗಾರ್ಡ್ ಬರ್ರಿ ಅಣ್ಣ ಆ ಕಡೆ ಬರ್ರಿ ಬಡವರ ಬಂಧು ಯುವಕರ ಕಣ್ಮಣಿ ದಲಿತ ಉದ್ಧಾರಕ ಬೀದರ್ ಜಿಲ್ಲೆಯ ಯುವಕರಿಗೆ ಅಣ್ಣನೆಂದೇ ಪ್ರೀತಿಯ ಪಾತ್ರನಾಗಿರ್ತಕ್ಕಂಥ ಹಗಲಿರುಳು ಸಮಾಜ ಸೇವೆ ಮಾಡ್ತಿರ್ತಕ್ಕಂಥ ಸೂರ್ಯಕಾಂತ್ ನಾಗಮರಪಳ್ಳಿ ಅಣ್ಣನವರ 52ನೇ ಹುಟ್ಟುಹಬ್ಬವನ್ನು ಇವತ್ತು ಈ ಬ್ರಿಮ್ಸ್ ಆಸ್ಪತ್ರೆಯ ಎಲ್ಲ ಡಿ ಗ್ರೂಪ್ ವರ್ಗದವರನ್ನು ಹಾಗೂ ಎಲ್ಲ ನಮ್ಮ ಹೋಮ್ಗಾರ್ಡ್ ಜೊತೆ ಇವತ್ತೊಂದು ಸೇವಾ ಭಾರತಿ ಎಂಬ ಮಾಸ್ಕ್ ವಿತರಣೆ ಮಾಡುವ ಕಾರ್ಯಕ್ರಮ ಮುಖಾಂತರ ಇವತ್ತು ಅವರು ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ದೆವು. ಕಾರಣ ಕೊರೋನಾ ಇರೋದರಿಂದ ಸರಳವಾಗಿ ಅದಕ್ಕೆ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡು ಮಾಡಂತ ಹೇಳಿದ್ದಾರೆ. ಸೂರ್ಯಕಾಂತ್ ನಾಗಮರಪಳ್ಳಿ ಅಣ್ಣವ್ರು ಆ್ಯಕ್ಚುಲಿ ಬರಬೇಕಿತ್ತು ಇವತ್ತು, ಬಟ್ ಈ ಮಹಾಮಾರಿ ಕೊರೋನಾ ಇರೋದರಿಂದ ಅವ್ರಿಗೆ ಬರ್ಲಿಕ್ಕಾಗಿಲ್ಲ. ಅದಕ್ಕೆ ಅವರ ಅನುಪಸ್ಥಿತಿಯಲ್ಲಿ ನಾವು ಕೂಡ ಇವತ್ತು ಬೀದರ್ನ ಎಲ್ಲ ಕಡೆ ಹೋಗಿ ಈಗ ಬ್ರಿಮ್ಸ್ ಆಸ್ಪತ್ರೆಯಿಂದ ಸ್ಟಾರ್ಟ್ ಮಾಡೀವಿ. ಇಲ್ಲೂ ಕೂಡ 106 ಜನರಿಗೆ ಅವ್ರ ಹುಟ್ಟುಹಬ್ಬದ ನಿಮಿತ್ತ ಮಾಸ್ಕ್ ವಿತರಣೆ ಮಾಡಿ, ಇಲ್ಲಿಂದಾಗಿ ಜಿರಾ ಕನ್ವೆನ್ಷನ್ ಹಾಲ್ ಅಲ್ಲಿರ್ತಕ್ಕಂಥ ಕೋವಿಡ್-19 ಪೇಷಂಟು ಅಲ್ಲಿ 106 ಜನ ಅಲ್ಲಿ ಕೂಡ ಹೋಗಿ ಮಾಸ್ಕ್ ವಿತರಣೆ ಮಾಡ್ತೀವಿ. ಅದೇ ರೀತಿ ಎಲ್ಲೆಲ್ಲಿ ಬಡ ಜನ ಆದರೂ ಎಲ್ಲೆಲ್ಲಿ ಗರೀಬರ ಹಂತದಲ್ಲಿ ಹೋಗಿ ಮಾಸ್ಕ್ ವಿತರಣೆ ಮಾಡೋಂಥ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಅದಕ್ಕೆ ಇವತ್ತಿನ ದಿವಸ ನಿಮ್ಮೆಲ್ಲರ ಆಶೀರ್ವಾದ ಬಡವರ ಬಂಧುವಾಗಿರ್ತಕ್ಕಂಥ ಸೂರ್ಯಕಾಂತ್ ನಾಗಮರಪಳ್ಳಿ ಅನ್ನೋರ ಮೇಲೆ ಇದ್ದು ಆ ದೇವರೊಳಗೆ ಒಳ್ಳೆ ಆರೋಗ್ಯ ಆಯುಸ್ ಕೊಟ್ಟು ಕಾಪಾಡಲಿ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರನೂ ಕೇಳ್ಕೊಳ್ತೀನಿ. ಇವತ್ತಿನ ದಿವಸ ಬೀದರ್ ಜಿಲ್ಲೆಯ ಹೆಮ್ಮೆಯ ಪುತ್ರ, ಯುವಕರ ಕಣ್ಮಣಿ ಹಾಗೂ ಬೀದರ್ ಜಿಲ್ಲೆಯ ಆಶಾಕಿರಣವಾಗಿರ್ತಕ್ಕಂತಹ ಸೂರ್ಯಕಾಂತ್ ನಾಗಮರಪಳ್ಳಿಯವರ 52ನೇ ಹುಟ್ಟುಹಬ್ಬವನ್ನು ಇವತ್ತು ಬೀದರ್ ನಗರದ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಮಾಸ್ಕ್ ಹಂಚುವುದರ ಮುಖಾಂತರವಾಗಿ ಸರಳವಾಗಿ ಸೂರ್ಯಕಾಂತ್ ನಾಗಮರಪಳ್ಳಿಯವರ ಹುಟ್ಟುಹಬ್ಬವನ್ನು ನಾವಿಲ್ಲಿ ಆಚರಿಸ್ತಾ ಇದ್ದೇವೆ. ಅವರಿಗೆ ಮತ್ತು ಸೂರ್ಯಕಾಂತ್ ನಾಗಮರಪಳ್ಳಿಯವರ ಸಮಸ್ತ ಕುಟುಂಬದವರಿಗೆ ಅವರ ಹುಟ್ಟುಹಬ್ಬದ ಶುಭಾಶಯನ್ನು ಕೋರ್ತಾ ಇದ್ದೇನೆ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನಲ್ಲಿ 14, ಬಸವಕಲ್ಯಾಣ ತಾಲೂಕಿನಲ್ಲಿ 5, ಭಾಲ್ಕಿ ತಾಲೂಕಿನಲ್ಲಿ 16, ಬೀದರ್ ತಾಲೂಕಿನಲ್ಲಿ 46, ಹುಮ್ನಾಬಾದ್ ತಾಲೂಕಿನಲ್ಲಿ 16 ಸೇರಿ ಒಟ್ಟು 97 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಬೀದರ್ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಒಟ್ಟು 2364 ಸೋಂಕಿತರು ಗುಣಮುಖರಾಗಿ ಮನೆಗೆ ಹೋಗಿದ್ದಾರೆ. 873 ಕೊರೋನಾ ಸೋಂಕಿತರು ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಲ್ಲಿಯವರೆಗೆ ಒಟ್ಟು 3345 ಪಾಸಿಟಿವ್ ಬಂದಿವೆ. 107 ಸೋಂಕಿತರು ಹಾಗೂ ಕೋವಿಡ್ ಅಲ್ಲದ ಅನ್ಯ ಕಾರಣದಿಂದ 4 ಸೇರಿ 111 ಜನರು ಮೃತಪಟ್ಟಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.